ಇವತ್ತು ರಾತ್ರಿಯೇ ಸಚಿವ ಸಂಪುಟ ಪಟ್ಟಿ ಅಂತಿಮಗೊಳ್ಳುವಂತಹ ಸಾಧ್ಯತೆ ಇದೆ. ಪಟ್ಟಿ ಅಂತಿಮಗೊಳಿಸೋದಕ್ಕೆ ದೆಹಲಿಯಲ್ಲೇ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ರಾತ್ರಿ ಹೈಕಮಾಂಡ್ ನಾಯಕರ ಜೊತೆ ಸಭೆ ಇದೆ. ಆ ಸಭೆ ಬಳಿಕ ಸಚಿವ ಸಂಪುಟ ಪಟ್ಟಿ ಅಂತಿಮಗೊಳ್ಳುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗಿನ ಮಾಹಿತಿ ಪ್ರಕಾರ ಗುರುವಾರ ನೂತನ ಸಚಿವರ ಪ್ರಮಾಣ ವಚನ ನಡೆಯೋ ಸಾಧ್ಯತೆ. ಹೀಗಾಗಿ ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ. ವಿಳಂಬವಾಗ್ತಲೇ ಬಂತು ಸಂಪುಟ ವಿಸ್ತರಣೆ. ಕೊನೆಗೂ ಅದಕ್ಕೆ ಈಗ ಸಮಯ ನಿಗದಿಯಾದಂತೆ ಕಂಡು ಬರ್ತಾ ಇದೆ. ದೆಹಲಿಯಲ್ಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ನಡೆಸೋದಕ್ಕೆ ಈಗ ಇವತ್ತು ರಾತ್ರಿ ಸಭೆ ನಿಗದಿಯಾಗಿದೆ. ಆ ಸಭೆಯಲ್ಲೇ ಒಂದು ಅಂತಿಮವಾದಂತಹ ನಿರ್ಧಾರ ಕೈಗೊಳ್ಳುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದು, ಸಭೆ ಬಳಿಕ ಅಂತಿಮ ಸಚಿವ ಸಂಪುಟ ಪಟ್ಟಿ ಹೊರಬೀಳುವಂತಹ ಸಾಧ್ಯತೆ ಇದೆ. ಹಾಗೆ ಗುರುವಾರ ನೂತನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಖಾಲಿ ಇರುವಂತಹ 20 ಸಚಿವಗಿರಿಯಲ್ಲಿ ಯಾರಿಗೆ ಎಷ್ಟು ಅವಕಾಶ, ಅಷ್ಟೂ ಸ್ಥಾನಗಳನ್ನು ತುಂಬಿಸ್ತಾರ ಅಥವಾ 12ರಿಂದ 15 ಸ್ಥಾನಗಳಿಗೆ ಅವಕಾಶ ಕೊಡ್ತಾರಾ? ಹೊಸ ಮುಖಗಳಿಗೆ ಅವಕಾಶನ, ಯುವ ಜನತೆಗೆ ಅವಕಾಶನ? ಸಚಿವರ ಪಟ್ಟಿ ಫೈನಲ್ ಆದರೂ ಕೂಡ ಪ್ರಮಾಣ ವಚನ ವಿಳಂಬ ಅಂತಲೂ ಕೂಡ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ 2 ದಿನ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಲಭ್ಯ ಇಲ್ಲ. ಅಂದ್ರೆ ಜುಲೈ 30ರವರೆಗೂ ಕೂಡ ಮಧ್ಯಪ್ರದೇಶ ಪ್ರವಾಸದಲ್ಲಿದ್ದಾರೆ ಗವರ್ನರ್. ಮಧ್ಯಾಹ್ನ 1 ಗಂಟೆಗೆ ಲೋಕಭವನದಿಂದ ಹೊರಡ್ತಾರೆ ಗೆಹ್ಲೋಟ್. ಜುಲೈ 30ರ ರಾತ್ರಿ 11:45ಕ್ಕೆ ಅವರು ವಾಪಸ್ಸಾಗ್ತಾರೆ. ಗುರುವಾರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೀಬಹುದು ಅಂತ ಊಹಿಸಲಾಗ್ತಾ ಇತ್ತು. ಆದರೆ ಈಗ ನೋಡ್ತಾ ಹೋದ್ರೆ ಜುಲೈ 30ರ ರಾತ್ರಿ 11:45ಕ್ಕೆ ರಾಜ್ಯಪಾಲರು ವಾಪಸ್ಸಾಗ್ತಾರೆ. ಲೋಕಭವನದಿಂದ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಹೊರಡ್ತಾರೆ. ಆ ಹಿನ್ನೆಲೆಯಲ್ಲಿ ಪಟ್ಟಿ ಫೈನಲ್ಗೆ ದೆಹಲಿಯಲ್ಲಿ ಸಿಎಂ ಆದಿಯಾಗಿ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಕೂಡ ಅಲ್ಲೇ ಇದ್ದಾರೆ. ಹೈಕಮಾಂಡ್ ಸಭೆ ಬಳಿಕ ಆ ಪಟ್ಟಿ ಪ್ರಕಟ ಆಗೋ ನಿರೀಕ್ಷೆ ಇದೆ. ಇವತ್ತು ರಾತ್ರಿನೇ ಪಟ್ಟಿ ಪ್ರಕಟ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆದರೆ ಪಟ್ಟಿ ಫೈನಲ್ ಆದರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಯಾವಾಗ, ಗುರುವಾರ ಅಂತ ಹೇಳಲಾಗ್ತಾ ಇತ್ತು. ಆದರೆ ರಾಜ್ಯಪಾಲರು ಇರಲ್ಲ. ಹಾಗಾಗಿ ಇನ್ನೂ ಕೆಲ ಸಮಯ ವಿಳಂಬ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ.